ಹಲೋ ಸರ್, ನಾನು ಹೇಳಿದ ವಿಷಯ ಏನಾಯಿತು ಸರ್? ಸರ್, ಮೇಡಮ್ ಮೇಲೆ ಸುಳ್ಳು ಆರೋಪ ಹೊರಿಸಿ ಇನ್ನೂ ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ಏನಾದರೂ ಮಾಡ್ಬೋದಾ ನೋಡಿ ಪ್ಲೀಸ್. ಇದು ಡ್ರಗ್ಸ್ ಕೇಸು. ಈ ವಿಷಯದಲ್ಲಿ ನಾನು ತಲೆ ಹಾಕೋಕ್ಕಾಗಲ್ಲ ಸುಬ್ರಹ್ಮಣ್ಯ, ಸಾರಿ. ಹಲೋ ನಮಸ್ತೆ, ನಾನು ಹೇಳಿದ ವಿಷಯ ಏನಾಯಿತು? ಸ್ವಲ್ಪ ಕಮಿಷನರ್ ಹತ್ರ ಮಾತಾಡಿಸ್ಬೋದಾ ಪ್ಲೀಸ್? ಸಹಾಯ ಮಾಡಕ್ಕೆ ಬಂದರೆ ನಾವೇ ಸಿಗಾಕೊಂತೀವಿ, ಕ್ಷಮಿಸ್ಬಿಡಿ. ಸರ್, ನನ್ನ ಮಾತು ಕೇಳಿ. ಮದನ್, ಏನು ಮದನ್ ಇದೆಲ್ಲ? ವಿಜಯಾಂಬಿಕಾ ಏನೇ ಮಾಡಿದ್ರು ನಂಗೆ ಹೇಳ್ತೀನಿ ಅಂತ ಹೇಳಿದೆ ತಾನೆ. ಅವಳು ನನಗೆ ಗೊತ್ತಿಲ್ಲ, ಅವಳೇ ಮಾಡಿರೋದು. ಈ ವಿಷಯ ನನಗೂ ಚೆನ್ನಾಗಿ ಗೊತ್ತು. ಮತ್ತೆ ಯಾಕೆ ನನಗೆ ಹೇಳಿಲ್ಲ ಮದನ್? ಅದು ಹಾಗಲ್ಲ ಸುಬ್ಬು, ವಿಜಯಾಂಬಿಕಾ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಗೊತ್ತಿತ್ತೆ ಹೊರತು ಏನು ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತಲೇ ಗೊತ್ತಿಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಸುಬ್ಬು. ಇಂಥ ಟೈಮಲ್ಲಿ ನಿಮ್ಮ ಜೊತೆಗಿದ್ದು ನಾನು ಏನೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ಮತ್ತೆ ವಿಜಯಾಂಬಿಕಾ ಇದನ್ನೆಲ್ಲ ಪ್ಲ್ಯಾನ್ ಮಾಡುವಾಗ ನೀನು ಅವಳ ಜೊತೆ ಇರಲಿಲ್ವಾ? ಇಲ್ಲ ಸುಬ್ಬು, ವಿಜಯಾಂಬಿಕಾ ಎಲ್ಲ ಪ್ಲ್ಯಾನ್ ಮಾಡಾದ್ಮೇಲೆ ನನ್ನ ಹತ್ರ ಬಂದು ಹೇಳಿದ್ಲು. ನಂಗೆ ವಿಷಯ ಮುಂಚೆನೇ ಗೊತ್ತಿದ್ದಿದ್ರೆ ಶ್ರಾವಣಿನ ನಾನು ಕಾಪಾಡ್ತಿದ್ದೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ನಿಜವಾಗ್ಲೂ ಹೆಲ್ಪ್ಲೆಸ್ ಆಗಿದ್ದೀನಿ. ಆಗೋಯ್ತು, ಪರವಾಗಿಲ್ಲ ಬಿಡು ಮದನ್. ಆದರೆ ಅವಳಿಗೆ ಇಷ್ಟೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ? ಮೇಡಮ್ ಬ್ಯಾಗಲ್ಲಿ ಡ್ರಗ್ಸ್ ಹೇಗೆ ಬಂತು? ಅದನ್ನು ಯಾವುದೋ ಹುಡುಗಿ ಇಟ್ಟಿದ್ದಾಳೆ. ವಿಜಯಾಂಬಿಕಾನೇ ದುಡ್ಡು ಕೊಟ್ಟು ಈ ಥರ ಮಾಡಿಸಿದ್ದಾಳೆ. ಆ ಹುಡುಗಿ ಯಾರು ಅಂತ ಗೊತ್ತಿಲ್ವಾ? ಇಲ್ಲ ಸುಬ್ಬು, ಆ ಹುಡುಗಿ ಬಗ್ಗೆ ನನಗೇನೂ ಗೊತ್ತಿಲ್ಲ. ಮದನ್, ಆ ಹುಡುಗಿ ಯಾರು ಅಂತ ಹೇಗಾದರೂ ಮಾಡಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ? ಅಟ್ಲೀಸ್ಟ್ ಅವಳು ಯಾರು, ಎಲ್ಲಿದ್ದಾಳೆ ಅಂತ ಗೊತ್ತಾದರೆ ಮೇಡಮ್ನ ಬಿಡಿಸೋದಕ್ಕೆ ಹೆಲ್ಪ್ ಆದರೂ ಆಗುತ್ತೆ. ಸರಿ ಸುಬ್ಬು, ನಾನು ವಿಜಯಾಂಬಿಕಾ ಹತ್ರ ಮಾತಾಡ್ತೀನಿ. ಏನಾದರೂ ವಿಷಯ ತಿಳ್ಕೊಳಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಪಡ್ತೀನಿ. ಸರಿ ಮದನ್, ತುಂಬ ಹೊತ್ತು ನೀನು ಇಲ್ಲಿರೋದು ಬೇಡ. ಆ ಇನ್ಸ್ಪೆಕ್ಟ್ರ್ ನೋಡಿದ್ರೆ ವಿಜಯಾಂಬಿಕಂಗೆ ಹೇಳ್ಬಿಡ್ತಾನೆ, ಹೊಟ್ಬಿಡು. ಸರಿ ಸುಬ್ಬು, ನಾನು ಬರ್ತೀನಿ, ಹುಷಾರು. ಸರಿ ಮದನ್. ಅವಳು ಹೊರಗಡೆ ಬರೋದ ಚಾನ್ಸೇ ಇಲ್ಲ. ಅವಳು ಸಿಕ್ಕಾಕೊಂಡಿರೋ ಕೇಸ್ ಅಂತದು. ಅದಲ್ಲದೆ ರೆಡ್ ಹ್ಯಾಂಡ್ ಆಗಿ ಬೇರೆ ಅವಳನ್ನು ಹಿಡಿದಿದ್ದಾರೆ. ಅವಳು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದಾಳೆ. 2 ಶಿಕ್ಷೆ. ಒಂದು, ಜನರಿಂದ ಕೆಟ್ಟ ಹೆಸರು. ಇನ್ನೊಂದು, ಎಲೆಕ್ಷನಲ್ಲಿ ಸೋಲು, ಕಂಬಿ ಹಿಂದೆ ಬದುಕು. ಈ ವಿಜಯಾಂಬಿಕನ ಎದುರಾಕೊಂಡ್ರೆ ಏನು ಗತಿ ಆಗುತ್ತೆ ಅಂತ ಅವಳಿಗೆ ಗೊತ್ತಾಗಬೇಕು. ನೋಡಿ, ನೀವು ಕೆಲಸ ಎಲ್ಲ ಮುಂದುವರಿಸಿ. ದುಡ್ಡಿನ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಹೇಗಾದರೂ ಮಾಡಿ ಇವಳು ಮಾಡಿರೋ ಪ್ಲ್ಯಾನ್ಗಳ ಬಗ್ಗೆ ತಿಳ್ಕೋಬೇಕು. ಶ್ರಾವಣಿ ಆಚೆ ಬರಬೇಕು. ಶ್ರಾವಣಿ ಬ್ಯಾಗಲ್ಲಿ ಡ್ರಗ್ಸ್ ಇಟ್ಟಿದ್ದು ಯಾವ ಹುಡುಗಿ ಅಂತ ಗೊತ್ತಾದರೆ ಇದೆಲ್ಲ ಸಾಧ್ಯ ಅನ್ಸುತ್ತೆ. ಹೇಗಾದರೂ ಮಾಡಿ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೇಬೇಕು. ಮಾಮ್, ನಿಜವಾಗ್ಲೂ ನಿನ್ನಷ್ಟು ಕ್ರಿಮಿನಲ್ ಆಗಿ ಯೋಚನೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬ್ರಿಲಿಯಂಟ್, ಅನ್ಬಿಲೀವಬಲ್. ಮಾಡಿ, ನೀನು ನನ್ನನ್ನು ಹೊಗಳ್ತಿದ್ಯಾ ಅಥವಾ ಇಷ್ಟೊಂದು ಕ್ರಿಮಿನಲ್ ಅಲ್ಲ ಇವಳು ಅಂತ ಬೈತಿದ್ಯಾ? ಛೇ, ನಿನ್ನ ಭಯಕ್ಕಾಗತ್ತಾ? ಇದು ಕಲಿಯುಗ, ಕ್ರಿಮಿನಲ್ಗಳೇ ಆಳ್ತಿರೋದು. ಅಷ್ಟಕ್ಕೂ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತಲೇ ನನಗೆ ಗೊತ್ತಾಗ್ಲಿಲ್ವಲ್ಲ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಮಾಡಿ. ಈ ವಿಜಯಾಂಬಿಕಾ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಹುಲಿ ಬೇಟೆ ಆಡಬೇಕು ಅಂತ ಹೋದರೆ ಬೇಟೆ ಇಲ್ಲದೆ ವಾಪಸ್ ಬರೋದಿಲ್ಲ. ಒಂದು ಸಲ ಹೊಂಚು ಹಾಕಿದ್ರೆ ಅದನ್ನು ಕೊಲ್ಲದೆ ಬಿಡೋದು ಇಲ್ಲ. ಈ ವಿಜಯಾಂಬಿಕಾ ಹಾಗೆ. ಈ ಶ್ರಾವಣಿ, ಸುಬ್ಬು ಮಾತ್ರ ಅಲ್ಲ, ಅವರು ಮನೆಯವರೆಲ್ಲ ಕೊರಗಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ನನ್ನ ಆಟ ಇನ್ನೂ ಬಾಕಿ ಇದೆ ಮಾಡಿ. ಆದರೂ ಇಂಥ ಐಡಿಯಾ ನಿನಗೆ ಹೇಗೆ ಬಂತು ಮಾಮ್? ಅಲ್ಲ, ಅಷ್ಟಕ್ಕೂ ಆ ಡ್ರಗ್ಸ್ನ ಯಾರಿಗೂ ಅನುಮಾನ ಬರದೇ ಇರೋ ಥರ ಶ್ರಾವಣಿ ಬ್ಯಾಗಲ್ಲಿ ಇಟ್ಲಲ್ಲ ಆ ಹುಡುಗಿ. ಗ್ರೇಟ್. ಅಂಥ ಚಾಲಾಕಿ ಹುಡುಗಿ ನಿನಗೆ ಎಲ್ಲಿ ಸಿಕ್ಕಿದ್ಲು ಮಾಮ್? ದುಡ್ಡು ಕೊಟ್ಟರೆ ಎಂಥವ್ರು ಬೇಕಾದ್ರೂ ಬರ್ತಾನೆ ಮಾಡಿ. ಅದಿರಲಿ ಮಾಮ್, ಒಂದು ವೇಳೆ ಆ ಹುಡುಗಿ ಸಿಗಾಕೊಂಡು ಬಾಯಿ ಬಿಟ್ಬಿಟ್ರೆ? ಚಾನ್ಸೇ ಇಲ್ಲ ಮಾಡಿ. ಅವಳಿಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ. ಅವಳು ನಾನು ಹೇಳಿದ ಕೆಲಸನ ಪರ್ಫೆಕ್ಟಾಗಿ ಮಾಡಿ ಮುಗಿಸಿದಾಳೆ. ಅವಳು ಸಿಕ್ಕಾಕೊಳ್ಳೋ ಚಾನ್ಸೇ ಇಲ್ಲ ಬೇಡ. ಈಗಾಗಲೇ ಆ ಶ್ರಾವಣಿ ಮನೆಯಲ್ಲಿ ಬಾಕ್ಸ್ ಇಟ್ಟವನು ನಮ್ಮ ಬಗ್ಗೆ ಎಲ್ಲ ಬಾಯಿ ಬಿಟ್ಬಿಟ್ಟ. ಇಷ್ಟಾದ ಮೇಲೂ ನಾನು ಹುಷಾರಾಗಿರಲ್ವಾ? ಹಾಂ, ಹಾಗಾದರೆ ಈಗ ಆ ಹುಡುಗಿ ಎಲ್ಲಿದ್ದಾಳೆ ಮಾಮ್? ಎಲ್ಲಿ ಕಳಿಸಿದೀಯಾ? ಅವಳಿಗೆ ಕೈ ತುಂಬ ದುಡ್ಡು ಕೊಟ್ಟು ಏನು ಮಾಡಬೇಕು ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಅವಳೀಗ ಹೇಳಿ ಸಾಹೇಬ್ರೆ. ಛೇ,
ಆ ಹುಡುಗಿ ಎಲ್ಲಿದ್ದಾಳೆ ಅನ್ನೋ ವಿಷಯನ ಇನ್ನು ಸ್ವಲ್ಪ ಹೊತ್ತಲ್ಲೇ ಬಾಯಿ ಬಿಡ್ತಿದ್ಲು. ಅಷ್ಟರಲ್ಲಿ ಫೋನ್ ಬಂತು. ಕಾಲ್ ಕಟ್ ಮಾಡಿದ್ರೆ ಆ ಹುಡುಗಿ ಬಗ್ಗೆ ಏನಾದರೂ ತಿಳ್ಕೊಬೋದು. ಖಂಡಿತ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ಹಾ ಮಾಮ್, ಆ ಹುಡುಗಿ ಬಗ್ಗೆ ಏನೋ ಹೇಳ್ತಿದ್ದೆ. ಈಗ ಆ ಹುಡುಗಿ ಎಲ್ಲಿದ್ದಾಳೆ? ಮಾಡಿ, ಆ ಹುಡುಗಿ ನನ್ನ ಕೈಯಲ್ಲಿರೋ ಆಯುಧ ಮಾತ್ರ. ಎಷ್ಟು ಬ್ಯೂಟಿಫುಲ್ ಆಗಿ ನಾನು ಹೇಳ್ಕೊಟ್ಟ ಹಾಗೆ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ಆ ಡ್ರಗ್ಸನ್ನ ಶ್ರಾವಣಿ ಬ್ಯಾಗಿಗೆ ಹಾಕಿದ್ಲು. ಹೇಳಿದ ಕೆಲಸನ ಚಾಚು ತಪ್ಪದೆ ಕರೆಕ್ಟಾಗಿ ಮಾಡಿ ಮುಗಿಸಿದಾಳೆ. ಅದಾದ್ಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದೆ. ಅವ್ರು ಬಂದು ರೆಡ್ ಹ್ಯಾಂಡಾಗಿ ಹಿಡ್ಕೊಂಡು ಹೋದ್ರು. ಇನ್ನ ಶ್ರಾವಣಿ ಕತೆ ಮುಗಿತು. ಅವಳನ್ನ ಬಿಡಿಸೋಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ ಮಾಡಿ. ಅದೆಲ್ಲ ಗೊತ್ತು ಮಾಮ್, ಆದರೆ ನನಗೆ ಆ ಹುಡುಗಿ ಬಗ್ಗೆನೇ ಕ್ಯೂರಿಯಾಸಿಟಿ. ಶ್ರಾವಣಿಗೆ ಗೊತ್ತಾಗದ ಹಾಗೆ ಡ್ರಗ್ಸ್ನ ಆ ಬ್ಯಾಗಲ್ಲಿ ಹಾಕಿದಾಳಲ್ಲ, ಈಗ ಆ ಹುಡುಗಿ ಎಲ್ಲಿದ್ದಾಳೆ? ಎಲ್ಲಿದ್ರೆ ಏನು ಮಾಡಿ, ಮತ್ತೆ ಅವಳು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅಷ್ಟೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಇದನ್ನೆಲ್ಲ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ. ಮಾಡಿ, ನೀನು ಸ್ವಲ್ಪ ಪ್ರಚಾರದ ಕಡೆ ಗಮನ ಕೊಡೋದನ್ನ ಕಲಿ. ಛೇ, ಎಷ್ಟೇ ಸುತ್ತಿ ಬಳಸಿ ಕೇಳಿದ್ರು ಇವಳು ಬಾಯಿ ಮಾತ್ರ ಬಿಡ್ಲಿಲ್ವಲ್ಲ. ಏನು ಮಾಡೋದೀಗ? ಆ ಹುಡುಗಿ ಏನಾದರೂ ಸಿಕ್ಕಿದ್ರೆ ಶ್ರಾವಣಿನಾದರೂ ಬಿಡಿಸ್ಬೋದಿತ್ತು. ಆ ಹುಡುಗಿ ಸಿಗಲಿಲ್ಲ ಅಂದರೆ ಶ್ರಾವಣಿನ ಈ ಕೇಸಿಂದ ಬಿಡಿಸೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಈಗೇನು ಮಾಡೋದು? ಏಯ್, ನೀನು ಮತ್ತೆ ಯಾಕೋ ಬಂದೆ? ನೀನೀಗ ಪದೇ ಪದೇ ಸ್ಟೇಷನ್ಗೆ ಬರ್ತಾ ಇದ್ರೆ ನಿನ್ನೆ ಯಾವ್ದಾರ ಕೇಸಲ್ಲಿ ಫಿಟ್ ಮಾಡಿ ಒಳಗಾಕ್ಬಿಡ್ತೀನಿ ಅಷ್ಟೇ. ಇನ್ಸ್ಪೆಕ್ಟ್ರೆ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ದ್ವೇಷ ಸಾಧಿಸ್ಬೇಡಿ. ನನ್ನ ಹೆಂಡತಿ ಅಂದರೆ ನನಗೆ ಪ್ರಾಣ ಇನ್ಸ್ಪೆಕ್ಟ್ರೆ. ಕಷ್ಟಪಟ್ಟು ಜನಗಳಿಂದ ಹೆಸರು ಸಂಪಾದನೆ ಮಾಡಿದ್ದಾರೆ, ಅವ್ರ ಪ್ರೀತಿ ಸಂಪಾದನೆ ಮಾಡಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ಹಾಳು ಮಾಡಬೇಡಿ. ನೀವು ಅವ್ರಿಗೆ ಅನ್ಯಾಯ ಮಾಡಿದರೆ ಅವರು ನಂಬ್ಕೊಂಡಿರೋ ಎಲ್ಲ ಜನಗಳಿಗೂ ಅನ್ಯಾಯ ಮಾಡ್ದಂಗೆ. ದಯವಿಟ್ಟು ಇನ್ಸ್ಪೆಕ್ಟ್ರೆ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಬೇಕಂದ್ರೆ ಕಾಲ್ಗೂ ಬೀಳ್ತೀನಿ. ಸುಬ್ಬು ನಿಂತ್ಕೋ ಸುಬ್ಬು. ಏನ್ ಮಾತಾಡ್ತಿದ್ಯಾ ಸುಬ್ಬು ನೀನು? ನೀನ್ ಯಾಕೆ ಇವ್ರ ಕಾಲಿಗೆ ಬೀಳ್ಬೇಕು? ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಸತ್ಯನ ನಂಬಿದ್ದೀನಿ. ನ್ಯಾಯ ಯಾವತ್ತಿದ್ರೂ ನಮ್ಮ ಪರವಾಗಿರುತ್ತೆ ಸುಬ್ಬು. ನಮಗೇನೂ ಆಗಲ್ಲ.